ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜೋ ಸುಮಿತ್. ನೋಡಿ, ಈ ಒಂದು ವಿಡಿಯೋಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೋಸ್ಕರ ಈ ಒಂದು ವೇಯಲ್ಲಿ ಪ್ರಿಪೇರ್ ಮಾಡಬೇಕಂತ ಹೇಳ್ಕೊಡ್ತಿರ್ತೇವೆ. ನೋಡಿ ನೋಡಿ ಇವಾಗ ನಿಮ್ಮ ಹತ್ರ ಕಡಿಮೆ ಟೈಮ್ ಇದೆ. ಯಾವ ಒಂದು ವೇಯಲ್ಲಿ ಈ ಒಂದು ಕಡಿಮೆ ಅಮೌಂಟ್ ಆಫ್ ಟೈಮಲ್ಲಿ ನೀವು ಹೇಗೆ ಗುಡ್ ಅಮೌಂಟ್ ಆಫ್ ಪ್ರಿಪ್ರೇಷನ್ ಮಾಡಿ ಒಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಾವು ಅರ್ಥ ಮಾಡ್ಕೋತಿರ್ತೇವೆ. ನೋಡಿ ನೋಡಿ ಇವಾಗ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಹೇಗೆ ಹೋಗಿದೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಳಿ. ಆ್ಯಂಡ್ ಇವಾಗ ನಿಮ್ಮ ಕೆಮಿಸ್ಟ್ರಿ ಪೇಪರ್ ಹೇಗೆ ಹೋಗಿದ್ರೆ, ಇಫ್ ಇಟ್ ಇಸ್ ಹ್ಯಾಂಗ್ ಗೋನ್ ಗುಡ್, ವೆಲ್ ಆ್ಯಂಡ್ ಗುಡ್. ಇಫ್ ಒಂದು ವೇಳೆ ನಿಮ್ಮ ಪೇಪರ್ ಕರೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ನೋ ನೀಡ್ ಟು ವರಿ. ಬರುವಂಥ ಪೇಪರಲ್ಲಿ ಸರಿಯಾಗಿ ಪ್ರಿಪೇರ್ ಆಗಿ, ಸೊ ಇವಾಗ ಬರುವಂಥ ಏನೆಲ್ಲ ಎಕ್ಸಾಮಿನೇಷನ್ಸ್ ಇದ್ದಾವೆ ಅದರಲ್ಲಿ ನಿಮ್ಮ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿ. ಸೊ ಇದು ಒಂದು ಪ್ರಿಪರೇಟರಿ ಎಕ್ಸಾಮ್ ಅಷ್ಟೇ ಇದೆ. ನಿಮ್ಮ ಹತ್ರ ಇನ್ನೂ ಫೈನಲ್ ಎಕ್ಸಾಮಿನೇಷನ್ ಇರುತ್ತೆ, ಅದರಲ್ಲಿ ಇನ್ನೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೀವು ಅಲ್ಲಿ ಇನ್ನೂ ಒಳ್ಳೆ ಮಾರ್ಕ್ಸ್ ತರ್ಬೋದು. ನೋಡಿ, ಸೊ ಇವಾಗ ಜಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಇದೆ. ದಿಸ್ ಎಕ್ಸಾಮ್ ಈಸ್ ಜಸ್ಟ್ ಟು ಟೆಸ್ಟ್ ಯುವರ್ ಪ್ರಿಪರೇಷನ್ ಲೆವೆಲ್. ಇಟ್ ಇಸ್ ನಾಟ್ ಅ ಫೈನಲ್ ಎಕ್ಸಾಮಿನೇಷನ್, ಅಷ್ಟು ಗಮನದಲ್ಲಿ ಇಟ್ಕೊಡಿ. ಓಕೆ, ಸೊ ಇವಾಗ ನಿಮಗೆ ನಾನು ಬಯಾಲಜಿ ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟ್ ನಿಮಗೆ ಹೆಲ್ಪ್ ಮಾಡ್ತಿರ್ತೇನೆ. ಇಲ್ಲಿವರೆಗೆ ನೀವು ಬಯಾಲಜಿ ಪ್ರಿಪೇರ್ ಮಾಡಿದ್ರೆ ಬಿಟ್ಟಿದ್ರೆ ಐ ಡೋಂಟ್ ನೋ. ಇಷ್ಟು ಇವನ್ ನಾನು ಹೇಳುವಂಥ ವೇಯಲ್ಲಿ ಪ್ರಿಪೇರ್ ಮಾಡಿದರೆ ಯು ಕ್ಯಾನ್ ಸ್ಕೋರ್ ಗುಡ್ ಅಮೌಂಟ್ ಆಫ್ ಮಾರ್ಕ್ಸ್ ಇನ್ ಯುವರ್ ಬಯಾಲಜಿ ಎಕ್ಸಾಮಿನೇಷನ್ ಅಂತ ಹೇಳ್ಕೊಡ್ತಿರ್ತೇನೆ. ನೋಡಿ, ಹೇಗೆ ನೀವು ಯಾವಷ್ಟೆಲ್ಲ ಸ್ಮಾರ್ಟ್ ವೇಲಿ ಪ್ರಿಪರೇಷನ್ ಮಾಡಬೇಕಂತ ಅದು ಕೂಡ ಹೇಳ್ಕೊಡ್ತಿರ್ತೇನೆ. ನೋಡಿ, ಹಾಗೆ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಅವು ಕೂಡ ನಾನು ಆಬ್ವಿಯಸ್ಲಿ ಪ್ರೊವೈಡ್ ಮಾಡ್ತಿರ್ತೇನೆ. ನೋಡಿ, ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಹೇಗೆ ಹೋಗಿದೆ ಅಂತ ಕಮೆಂಟ್ ಹಾಕಿ. ನಿಮ್ದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಪೇಪರ್ ಯಾವ್ದಂತ ಅದು ಕೂಡ ನನಗೆ ಹೇಳಿದರೆ, ಸೊ ದ್ಯಾಟ್ ಐ ಕ್ಯಾನ್ ಪ್ಲ್ಯಾನ್ ಟು ಮೇಕ್ ಅದರ್ ಸಬ್ಜೆಕ್ಟ್ ವೀಡಿಯೋಸ್ ಆಲ್ಸೋ. ಸೊ ನೆಕ್ಸ್ಟ್ ಪೇಪರ್ ಯಾವ್ದಿದೆ ಅಂತ ಕೆಳಗಡೆ ಕಮೆಂಟ್ ಹಾಕಿ. ನಿಮ್ದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಕೆಮಿಸ್ಟ್ರಿ ಪೇಪರ್ ಹೇಗೆ ಹೋಗಿದೆ ಅಂತ ಕಮೆಂಟ್ ಹಾಕಿ ಕೆಳಗಡೆ. ನೋಡಿ, ನಿಮ್ಮದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ನೋಡಿದರೆ ಟೋಟಲ್ಲು ನಿಮಗೆ 4 ಸೆಕ್ಷನ್ಸ್ ಇದ್ದಾವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಎ ಯಲ್ಲಿ 20 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಯಲ್ಲಿ 10 ಮಾರ್ಕ್ಸು. ಪಾರ್ಟ್ ಸಿ ಯಲ್ಲಿ 15. ಪಾರ್ಟ್ ಡಿ ಯಲ್ಲಿ 25 ಮಾರ್ಕ್ಸ್ ಇರುತ್ತೆ. ಇನ್ ಕಂಬೈನ್ ಮಾಡಿದರೆ 70 ಮಾರ್ಕ್ಸು. ಪಾರ್ಟ್ ಬಿ ಮತ್ತು ಸಿ ಯಲ್ಲಿ ನಿಮಗೆ 7 ಕ್ವೆಶ್ಚನ್ಸ್ ಇರ್ತವೆ. 5 ಅಷ್ಟೇ ಅಟೆಂಡ್ ಮಾಡೋದಿರುತ್ತೆ. 2 ಕ್ವೆಶ್ಚನ್ ಇಲ್ಲಿ ನಿಮಗೆ ಆಪ್ಷನಲ್ ಇರ್ತವೆ. ಹಾಗೆ ಪಾರ್ಟ್ ಡಿ ಯಲ್ಲಿ ನಿಮಗೆ ಟೋಟಲು 7 ಕ್ವೆಶ್ಚನ್ಸ್ ಕೇಳ್ತಾರೆ. ಅದರಲ್ಲಿ 4 ಅಷ್ಟೇ ಅಟೆಂಡ್ ಮಾಡೋದಿರುತ್ತೆ. ಇಲ್ಲಿ 3 ಕ್ವೆಶ್ಚನ್ಸ್ ಆಪ್ಷನಲ್ ಇರ್ತವೆ. ಇನ್ನೊಂದು ಮೇನ್ ಕ್ವೆಶ್ಚನ್ ನಂಬರ್ 5 ಮತ್ತು 6 ಇರುತ್ತೆ. 6 ಅಲ್ಲಿ 3 ಕ್ವೆಶ್ಚನ್ಸಲ್ಲಿ 1 ಅಷ್ಟೇ ಅಟೆಂಡ್ ಮಾಡೋದಿರುತ್ತೆ. ಇಲ್ಲಿ 2 ಕ್ವೆಶ್ಚನ್ಸ್ ಆಪ್ಷನಲ್ ಇರುತ್ತೆ. ಇಷ್ಟು ನಿಮಗೆ ಐ ಥಿಂಕ್ ಗೊತ್ತಿದೆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್. ಒಂದು ವೇಳೆ ಯಾರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾವು ಏನು ಮಾಡಿದ್ದೇವೆ ಅಂದರೆ, ಇಲ್ಲಿ ನಾವು ನಿಮಗೆ ಟೋಟಲ್ ಇವಾಗ ನಿಮ್ಮ ಬಯಾಲಜಿ ಎಕ್ಸಾಮಿನೇಷನ್ ನೋಡಿದರೆ ಅಥವಾ ಬಯಾಲಜಿ ಸಿಲೆಬಸ್ಸಲ್ಲಿ ನೋಡಿದರೆ ಟೋಟಲ್ ನಿಮ್ಗೆ ಎಷ್ಟು ಚಾಪ್ಟರ್ಸ್ ಇದ್ದಾವೆ? ಟೋಟಲ್ ನಿಮಗೆ 13 ಚಾಪ್ಟರ್ಸ್ ಇದ್ದಾವೆ. ದೇರ್ ಆರ್ ಹೌ ಮೆನಿ ಚಾಪ್ಟರ್ಸ್? ದೇರ್ ಆರ್ 13 ಚಾಪ್ಟರ್ಸ್. ಇವಾಗ ಈ ಬಯಾಲಜಿ ಎಕ್ಸಾಮಿನೇಷನಲ್ಲಿ ಫಾರ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ನೋ ನೀಡ್ ಟು ಸ್ಟಡಿ ಆಲ್ ದೋಸ್ 13 ಚಾಪ್ಟರ್ಸ್. ಸೊ ನಾವು ಏನು ಮಾಡಿದ್ದೇವೆ ಅಂದರೆ, ನಿಮ್ದು ಏನೆಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಪಿ ಯು ಅವರು, ನಾವು 3 ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿದ್ದೇವೆ. ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿದ್ಮೇಲೆ ವಿ ಕೇಮ್ ಟು ಅ ಕನ್ಕ್ಲೂಷನ್. ನಾವು ಏನು ಮಾಡಿದ್ದೇವೆ ಅಂದರೆ, ಫಸ್ಟ್ ವಾಟ್ ವಿ ಡಿಡ್ ಲೆಟ್ ಮಿ ಸೇ ಯು. ಓಕೆ, ಫಸ್ಟು ಪ್ರತಿಯೊಂದು ಕ್ವೆಶ್ಚನ್ಗೆ ಲೈಕ್ ಕ್ವೆಶ್ಚನ್ ನಂಬರ್ 21 ಇರುತ್ತೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ ಯಾವ ಚಾಪ್ಟರಿಂದ ಕೇಳಿದ್ದಾರೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇಂದ ಯಾವ ಚಾಪ್ಟರಿಂದ ಕೇಳಿದ್ದಾರೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಇಂದ ಯಾವ ಚಾಪ್ಟರಿಂದ ಕೇಳಿದ್ದಾರೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಿದ್ದೇವೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ನಾವು ಪ್ರತಿಯೊಂದು ಕ್ವೆಶ್ಚನ್ ನಂಬರ್ 1 ಟು 27 ಯಾವ ಚಾಪ್ಟರಿಂದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3 ಇಂದ ಕೇಳಿದ್ದಾರೆ ಅಂತ ಚೆಕ್ ಮಾಡಿದ್ದೇವೆ. ಹಾಗೆ ಪಾರ್ಟ್ ಸಿ ಯಲ್ಲಿ ಕ್ವೆಶ್ಚನ್ ನಂಬರ್ 28 ಟು 34 ಯಾವ್ಯಾವ ಚಾಪ್ಟರಿಂದ ಕೇಳಿದ್ದಾರೆ ಅಂತ ನಾವು ಇಲ್ಲಿ ಚೆಕ್ ಮಾಡಿ ರೆಕ್ಟಿಫೈ ನೋಡಿ ಐಡೆಂಟಿಫೈ ಮಾಡಿದ್ದೇವೆ ಯಾವೆಲ್ಲ ಚಾಪ್ಟರ್ಸ್ ಇದಾವಂತ. ಹಾಗೆ ಪಾರ್ಟ್ ಡಿ ಯಲ್ಲಿ 35 ಟು 40 ಅಂತ ಯಾವ ಚಾಪ್ಟರಿಂದ ಕೇಳಿದ್ದಾರೆ ಅಂತ ಅವು ಕೂಡ ನಾವು ಇಲ್ಲಿ ಚೆಕ್ಔಟ್ ಮಾಡಿದ್ದೇವೆ. ಇದೆಲ್ಲ ಮಾಡಿದ್ಮೇಲೆ ನಾವು ಏನು ಕನ್ಕ್ಲೂಷನ್‌ಗೆ ಬಂದಿದ್ದೇವೆ ಅಂದರೆ, ಸೊ ವಿ ಹ್ಯಾವ್ ವಿ ಹ್ಯಾವ್ ಐಡೆಂಟಿಫೈಡ್ ದ 7 ಚಾಪ್ಟರ್ಸ್. ಓಕೆ, ನಾವು ಕಂಪ್ಲೀಟ್ ನಿಮ್ಮ ಸಿಲೆಬಸ್ಸಿಂದ 7 ಚಾಪ್ಟರ್ಸ್ ಐಡೆಂಟಿಫೈ ಮಾಡಿದ್ದೇವೆ. ಈ 7 ಚಾಪ್ಟರ್ಸ್ ನೀವು ಪ್ರಿಪೇರ್ ಆಗಿದ್ದಾರೆ. ಓಕೆ, ಯು ಕ್ಯಾನ್ ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವೆಶ್ಚನ್ಸ್. ಅಂತ ಹೇಳ್ತಿದ್ದೇವೆ. ಯೆಸ್, ಯು ಹರ್ಡ್ ಇಟ್ ಕರೆಕ್ಟ್. ಸೊ ನಾವು ನಿಮಗೆ 7 ಚಾಪ್ಟರ್ಸ್ ನಮಗೆ ಸಿಕ್ಕಿದ್ದಾವೆ ಈ ಒಂದು ಅನಾಲಿಸಿಸಿಂದ. ಈ 7 ಚಾಪ್ಟರ್ಸು ನೀವು ಥರೋ ಆಗಿ ಪ್ರಿಪೇರ್ ಮಾಡಿದರೆ, ಓಕೆ, ಇಫ್ ಯು ಥರೋಲಿ ಪ್ರಿಪೇರ್ ದೀಸ್ 7 ಚಾಪ್ಟರ್ಸ್ ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವೆಶ್ಚನ್ಸ್ ಫ್ರಮ್ ಪಾರ್ಟ್ ಬಿ, ಸಿ ಆ್ಯಂಡ್ ಡಿ ಅಂತ ಹೇಳ್ತೇವೆ. ನೋಡಿ, ಯಾವೆಲ್ಲ ಇದಾವೆ 7 ಚಾಪ್ಟರ್ಸ್ ಅಂತಂದಾಗ ಅವು 7 ಚಾಪ್ಟರ್ಸ್ ಇವು ಇದಾವೆ ನೋಡಿ. ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಟು ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಈ 7 ಚಾಪ್ಟರ್ಸ್ ನೀವು ಥರೋಲಿ ಪ್ರಿಪೇರ್ ಮಾಡಿದರೆ ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವೆಶ್ಚನ್ಸ್ ಇನ್ ಪಾರ್ಟ್ ಬಿ, ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವೆಶ್ಚನ್ಸ್ ಇನ್ ಪಾರ್ಟ್ ಸಿ. ಓಕೆ, 5 ಔಟ್ ಆಫ್ 5 ಕ್ವೆಶ್ಚನ್ಸ್ ಯು ಕ್ಯಾನ್ ಅಟೆಂಡ್. ಪಾರ್ಟ್ ಡಿ ಯಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 5 ಅಲ್ಲಿ ಔಟ್ ಆಫ್ 4 ಯು ಕ್ಯಾನ್ ಅಟೆಂಡ್ 5 ಕ್ವೆಶ್ಚನ್. 1 ಕ್ವೆಶ್ಚನ್ ನೀವು ಎಕ್ಸ್ಟ್ರಾ ಅಟೆಂಡ್ ಮಾಡ್ಬೋದು ಇಷ್ಟೆಲ್ಲ ಚಾಪ್ಟರ್ಸ್ ಮಾಡಿದರೆ. ಹಾಗೆ ಮೇನ್ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಔಟ್ ಆಫ್ 2, ಓಕೆ, ಔಟ್ ಆಫ್ 1 ಯು ಕ್ಯಾನ್ ಅಟೆಂಡ್ 2 ಕ್ವೆಶ್ಚನ್ಸ್. ಅಂದರೆ ಇಲ್ಲೊಂದು ಕ್ವೆಶ್ಚನ್ ನೀವು ಎಕ್ಸ್ಟ್ರಾ ಅಟೆಂಡ್ ಮಾಡ್ಬೋದು. ಸೊ ಇಷ್ಟೇ ಚಾಪ್ಟರ್ಸ್ ಮಾಡಿದರೆ ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವೆಶ್ಚನ್ಸ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ಅಂತ ಕೂಡ ನಾವು ಹೇಳ್ತಿರ್ತೇವೆ. ಸೊ ಒಮ್ಮೆ ಸರ್ ವೆರಿಫೈ ಮಾಡಿಸಿ ಅಂತ ಹೇಳಿದಾಗ ನೋಡಿ, ಪಾರ್ಟ್ ಬಿ ಅಲ್ಲಿ
ಫಸ್ಟ್ ನೋಡಿ ಕ್ವೆಶ್ಚನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್, ಇವು ನೋಡಿ 5 ಕ್ವೆಶ್ಚನ್ಸ್ ಕವರ್ ಆಗ್ತಿದ್ದಾವೆ. ಬೇರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಚೆಕ್ ಮಾಡ್ಬೋದು. ಇಲ್ಲಿ ಕೂಡ ನೋಡಿದರೆ 5 ಕ್ವೆಶ್ಚನ್ ಕವರ್ ಆಗ್ತಿದ್ದಾವೆ. ಇಲ್ಲಿ ಕೂಡ ನೀವು ಚೆಕ್ ಮಾಡಿದರೆ ಇಲ್ಲಿ ಕೂಡ 5 ಕ್ವೆಶ್ಚನ್ ಕವರ್ ಆಗ್ತಿದ್ದಾವೆ. 3 ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ 5 ಕ್ವೆಶ್ಚನ್ ಕವರ್ ಆಗ್ತಿದ್ದಾವೆ. ಹಾಗೆ ನೀವು ಪಾರ್ಟ್ ಸಿ ಯಲ್ಲಿ ನೋಡಿದರೆ ಸೆಕ್ಷುವಲ್ ರಿಪ್ರೊಡಕ್ಷನ್, ಹ್ಯೂಮನ್ ಹೆಲ್ತ್, ರಿಪ್ರೊಡಕ್ಟಿವ್ ಹೆಲ್ತ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಇಲ್ಲಿ ಕವರ್ ಆಗ್ತಿದ್ದಾವೆ. ಇಲ್ಲಿ ಕೂಡ ಕವರ್ ಆಗ್ತಿದ್ದಾವೆ. ಬಟ್ ಇಲ್ಲಿ ಇವು ಕಂಪ್ಲೀಟ್ ಅನಾಲಿಸಿಸ್ ಅಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ 2 ಅಲ್ಲಿ 3 ಅಲ್ಲಿ ಓಕೆ. ಬಸ್ಟ್ ಪಾರ್ಟ್ ಸಿ ಅಲ್ಲಿ 3 ಕ್ವೆಶ್ಚನ್ ನೀವು ಅಟೆಂಡ್ ಮಾಡ್ಬೋದು. 2 ಕ್ವೆಶ್ಚನ್ಗೋಸ್ಕರ ಕೆಲವೊಂದಷ್ಟು ಬರೀ ಒಂದೇ ಮಾಡಲ್ ಕ್ವೆಶ್ಚನ್ ಪೇಪರ್ 3 ಅಲ್ಲಿ ಓಕೆ. ಬಟ್ ಮಿಕ್ಕಿಯೋದು ಇಲ್ಲಿ ನೋಡಿ ಪಾರ್ಟ್ ಡಿ ಅಲ್ಲಿ ಇಲ್ಲಿ ಕೂಡ ನೀವು 5 ಕ್ವೆಶ್ಚನ್ ಇಲ್ಲಿ 5 ಕ್ವೆಶ್ಚನ್ ಅಟೆಂಡ್ ಮಾಡ್ಬೋದು. ಮಾಡೋ 4 ಇರುತ್ತೆ ನಿಮಗೆ ಇಲ್ಲಿ. ಇಲ್ಲಿ ಕೂಡ ನೀವು ನೋಡಿದರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ 2 ಕ್ವೆಶ್ಚನ್ಸ್ ಕೇಳಿದ್ದಾರೆ. ಮಾಲಿಕ್ಯುಲರ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಲ್ಲಿ ಕೂಡ 5. ಇಲ್ಲಿ ಕೂಡ ನೀವು ನೋಡಿದರೆ ಇಲ್ಲಿ ಕೂಡ ನೀವು ಇಲ್ಲಿ 6 ಕ್ವೆಶ್ಚನ್ಸ್ ಅಟೆಂಡ್ ಮಾಡ್ಬೋದು ಆ್ಯಕ್ಚುಲಿ ಓಕೆ. ಇಲ್ಲಿ ನೀವು ಚೆಕ್ ಮಾಡಿದರೆ 6 ಕ್ವೆಶ್ಚನ್ ಅಟೆಂಡ್ ಮಾಡ್ಬೋದು. ಅಂದರೆ ಪ್ರತಿಯೊಂದು ಮಾಡಲ್ ಕ್ವೆಶ್ಚನ್ ಪೇಪರ್ ಒಂದು ವೇಳೆ ಇವೇ ಮಾಡಲ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಫಾಲೋ ಆದರೂ ಕೂಡ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಆಲ್ ದ ಕ್ವೆಶ್ಚನ್ಸ್ ಎಕ್ಸೆಪ್ಟ್ ಮಾಡಲ್ ಕ್ವೆಶ್ಚನ್ ಪೇಪರ್ 3 ಪಾರ್ಟ್ ಸಿ. ಅದರಲ್ಲಿ ಅಷ್ಟೇ ನೀವು ಇಲ್ಲಿ ಮಾಡ್ಬೋದು 3 ಕ್ವೆಶ್ಚನ್ ಸಾಲ್ವ್ ಆಗ್ತಿದ್ದಾವೆ. ಇಲ್ಲಿ ಜಸ್ಟ್ 4 ಕ್ವೆಶ್ಚನ್ ಔಟ್ ಆಫ್ ಅವರ್ ಸೆಲೆಕ್ಟೆಡ್ ಚಾಪ್ಟರ್ಸ್. ಇವು ಬಿಟ್ಟು ಪ್ರತಿಯೊಂದು ಚಾಪ್ಟರು ಪ್ರತಿಯೊಂದು ಸೆಕ್ಷನಲ್ಲಿ ಫಿಟ್ ಆಗ್ತಿದೆ ಅಂತ ನಾವು ಹೇಳ್ತಿರ್ತೇವೆ ನೋಡಿ. ಹಾಗೆ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಕೂಡ ನೀವು ಚೆಕ್ ಮಾಡಿದರೆ ಇಲ್ಲಿ ಕೂಡ ಏನಾಗ್ತಿದ್ದಾವೆ ಪ್ರತಿಯೊಂದು ಕ್ವೆಶ್ಚನ್ ಕವರ್ ಆಗ್ತಿದ್ದಾವೆ. ಸೊ ಈ 7 ಚಾಪ್ಟರ್ಸ್ ಅಷ್ಟು ಪವರ್ಫುಲ್ ಇದ್ದಾವೆ ಓಕೆ. ನೀವು ಸೇಫರ್ ಸೈಡ್ ಏನು ಮಾಡ್ಬೋದು, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಇನ್ನೊಂದು ಚಾಪ್ಟರ್ ನೀವು ಏನು ಮಾಡ್ಬೋದು ಇಲ್ಲಿ ಪ್ರಿಪೇರ್ ಆಗ್ಬೋದು. ಇದು ನಿಮಗೆ ಪಾರ್ಟ್ ಸಿ ಮತ್ತು ಬಿ ಅಲ್ಲಿ ಹೆಲ್ಪ್ ಆಗ್ತಿರುತ್ತೆ ಇಫ್ ಯು ವಾಂಟ್, ಆರ್ ಎಲ್ಸ್ ದಿ 7 ಚಾಪ್ಟರ್ಸ್ ಆರ್ ಮೋರ್ ದೆನ್ ಸಫಿಷಿಯಂಟ್ ಓಕೆ. ಸರ್ ಈಗ ಪಾರ್ಟ್ ಬಿ ಆಯಿತು, ಸಿ ಆಯಿತು, ಡಿ ಆಯಿತು ಓಕೆ. ವಾಟ್ ಅಬೌಟ್ ಪಾರ್ಟ್ ಎ? ಸೊ ಪಾರ್ಟ್ ಎ ನೋಡಿ ಇವನ್ ವಿ ಹ್ಯಾವ್ ಐಡೆಂಟಿಫೈ ದಟ್ ಈ 7 ಚಾಪ್ಟರ್ಸ್ ನೀವು ಮಾಡಿದ್ದಾರೆ ಫ್ರಮ್ ಪಾರ್ಟ್ ಎ ಯು ವಿಲ್ ಬಿ ಏಬಲ್ ಟು ಸಾಲ್ವ್. ಮಾಡಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ ಒಂದು ವೇಳೆ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಐಡೆಂಟಿಫೈ ಮಾಡಿದರೆ 14 ಕ್ವೆಶ್ಚನ್ಸ್ ಈ 7 ಚಾಪ್ಟರ್ಸ್ ಇಂದ ಕೇಳಿದ್ದಾರೆ. ಮಾಡಲ್ ಕ್ವೆಶ್ಚನ್ ಪೇಪರ್ 2 ಅಲ್ಲಿ 13 ಚಾಪ್ಟರ್ಸ್ ಈ 7 ಚಾಪ್ಟರ್ಸ್ ಇಂದ ಕೇಳಿದ್ದಾರೆ. ಮಾಡಲ್ ಕ್ವೆಶ್ಚನ್ ಪೇಪರ್ 3 ಅಲ್ಲಿ 15 ಕ್ವೆಶ್ಚನ್ಸ್ ಈ ಒಂದು 7 ಚಾಪ್ಟರ್ಸ್ ಇಂದಾನೆ ಕೇಳಿದ್ದಾರೆ ನೋಡಿ. ಸೊ ಇದು ಎಲ್ಲ ನಾವು ಎವರೇಜ್ ಮಾಡಿದರೆ ಅಪ್ರಾಕ್ಸಿಮೇಟ್ 14 to 15 ಮಾರ್ಕ್ಸ್ ಅಥವಾ 14 to 15 ಕ್ವೆಶ್ಚನ್ಸು ಡೈರೆಕ್ಟ್ ಈ 7 ಚಾಪ್ಟರ್ಸ್ ಇಂದಾನೆ ಕೇಳಿದ್ದಾರೆ ನೋಡಿ. ಅಷ್ಟು ಪವರ್ಫುಲ್ ಇದಾವೆ ಈ ಚಾಪ್ಟರ್ಸು. ನೀವು ಇನ್ನೊಂದು 1 ಅಥವಾ 2 ಚಾಪ್ಟರ್ ಎಕ್ಸ್ಟ್ರಾ ಮಾಡಿದರೆ 2 to 3 ಅಥವಾ 4 ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಿ ಅಪ್ರಾಕ್ಸಿಮೇಟ್ 18 to 19 ಮಾಡ್ಬೋದು. ಬೇಡ ಸರ್ ಇಷ್ಟೇ 7 ಚಾಪ್ಟರ್ಸ್ ಮಾಡ್ತೀರಂದ್ರೆ ನೀವು ಈಸಿಲಿ 14 to 15 ಮಾರ್ಕ್ಸ್ ನೋಡಿ ಪಾರ್ಟ್ ಎ ಅಲ್ಲಿ ಕೂಡ ಸ್ಕೋರ್ ಮಾಡ್ಬೋದು. ಸೊ ಇವೆಲ್ಲ ನೀವು 7 ಚಾಪ್ಟರ್ಸು ಗಮನದಲ್ಲಿ ಇಟ್ಕೊಂಡು ಇಷ್ಟು ಇವಾಗ ನೀವು ಥರೋಲಿ ಪ್ರಿಪೇರ್ ಆಗಿದ್ದಾರೆ ಯು ಕ್ಯಾನ್ ಸ್ಕೋರ್, ಯು ಕ್ಯಾನ್ ಅಟೆಂಡ್ ಆಲ್ ದ ಕ್ವಶನ್ಸ್ ಅಂತ ಹೇಳ್ತಿರ್ತೇನೆ ನೋಡಿ. ಇವಾಗ ಬರೋದು ನಿಮ್ಮದು ಕ್ವೆಶ್ಚನ್ ಬ್ಯಾಂಕ್ ಅಥವಾ ನೋಡಿ ನಾವು ಆಬ್ವಿಯಸ್ಲಿ ಕೆಲವೊಂದಷ್ಟು ಕ್ವೆಶ್ಚನ್ ಬ್ಯಾಂಕ್ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ನಾವೇನೆಲ್ಲ ಕ್ವೆಶ್ಚನ್ ಬ್ಯಾಂಕ್ ಪ್ರೊವೈಡ್ ಮಾಡ್ತಿರ್ತೀವಿ ಈ ಕ್ವೆಶ್ಚನ್ ಬ್ಯಾಂಕು ಜಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಷ್ಟೇ ಇರೋಂಗಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸು, ಮಾಡಲ್ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ಸು ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟು ಈ ವರ್ಷದ ಮಾಡಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ ಯು ಕ್ಯಾನ್ ಸಿ ದಟ್ ಈ ವರ್ಷ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗು ಕ್ವೆಶ್ಚನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ದೋಸ್ ಕ್ವೆಶ್ಚನ್ಸ್ ಆರ್ ಫ್ರಮ್ ಯುವರ್ NCERT ಎಕ್ಸಾಂಪಲರ್ಸ್ ಓಕೆ. ಸೊ ನಾವು ಏನು ಮಾಡಿದ್ದೇವೆ ಅದೇ ಟೈಪ್ ಸಿಮಿಲರ್ ಕ್ವೆಶ್ಚನ್ಸು NCERT ಎಕ್ಸಾಂಪಲರ್ ಇರೋದು ಈ ಒಂದು ಕ್ವೆಶ್ಚನ್ ಬ್ಯಾಂಕಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಎಸ್, ಸೊ ಇಲ್ಲಿ ನಿಮಗೆ ಜಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಷ್ಟೇ ಇಲ್ಲ, ಅಪಾರ್ಟ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸು ಯಾವೆಲ್ಲ ಪ್ರೀವಿಯಸ್ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಇದೆ ಅವು ಕೂಡ ಇನ್ಕ್ಲೂಡ್ ಮಾಡಿದ್ದೇವೆ. NCERT ಎಕ್ಸಾಂಪಲರ್ ಕ್ವೆಶ್ಚನ್ಸ್ ಕೂಡ ನಾನು ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ಲಿ ನಮ್ಮ ಕ್ವೆಶ್ಚನ್ ಬ್ಯಾಂಕಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಈ ಏನಲ್ಲಿ ಇದು ಕ್ವೆಶ್ಚನ್ ಬ್ಯಾಂಕ್ ಇರುತ್ತೆ. ಈ ಕ್ವೆಶ್ಚನ್ ಬ್ಯಾಂಕಲ್ಲಿ ಸಾಕಷ್ಟೆಲ್ಲ ಥಿಂಗ್ ಆಲ್ರೆಡಿ ಇನ್ಕ್ಲೂಡೆಡ್ ಇದೆ. ಇದು ಎಲ್ಲಿಂದ ಎಕ್ಸೆಸ್ ಮಾಡ್ಕೋಬೋದು ಅಂತ ಹೇಳಿದರೆ ನಮ್ಮದು ವೆಬ್ಸೈಟ್ ಇರುತ್ತೆ edusummit.in ಅಂತ ಓಕೆ. edusummit.in ಅಂತ ಎಲ್ಲ ಒಂದು ಫ್ರೀ ಸ್ಟಡಿ ಮೆಟೀರಿಯಲ್ ಕೋರ್ಸ್ ಇದೆ ಓಕೆ. ಫ್ರೀ ಸ್ಟಡಿ ಮೆಟೀರಿಯಲ್ ಕೋರ್ಸ್ ಇದೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ ಕೋರ್ಸಿಂದ ಈ ಒಂದು PDF ಎಕ್ಸೆಸ್ ಮಾಡ್ಬೋದು. ಅಲ್ಲಿ ನನ್ನ ಹತ್ರ ಇನ್ನೊಂದು ಬಯೋ ಫಾರಮ್ ಅಂದ ಇನ್ನೊಂದು ಕ್ವಶನ್ ವಿತ್ ಆನ್ಸರ್ PDF ಇದೆ ಓಕೆ. ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಇರುವಂಥ ಒಂದು PDF ಇದೆ ಬಯೋ ಫಾರಮಿಂದ. ಅದು ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ನಮ್ಮದು ಫ್ರೀ ಸ್ಟಡಿ ಮೆಟೀರಿಯಲ್ ಸೆಕ್ಷನ್. ಅಲ್ಲಿಂದ ಹೋಗಿ ಇವು PDF ನೀವು ಅಲ್ಲಿ ಎಕ್ಸೆಸ್ ಮಾಡ್ಕೋಬೋದು. ಹಾಗೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಕೂಡ ನೀವು ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲಲ್ಲಿ ನಂತರ ಬೇರೆ ಏನಾದರೂ ರಿಸೋರ್ಸಸ್ ಇದ್ದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡ್ತಿರ್ತೇನೆ. ಹಾಗೆ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನಿಮ್ದು ಏನಾದರೂ ಕಮ್ಯುನಿಕೇಷನ್ಸ್ ಇದ್ದರೆ ನೀವು ಅಲ್ಲಿ ಬಂದು ನನ್ನಿಂದ ಕಮ್ಯುನಿಕೇಟ್ ಮಾಡ್ಬೋದು. ನಮ್ಮ ವಾಟ್ಸಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ ಓಕೆ. ಐ ಹೋಪ್ ಈ ಒಂದು ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗ್ತಿದ್ದಾವೆ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಮ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದೇ ಅಂತ ಕಮೆಂಟ್ ಹಾಕಿ ಅದ್ರ ಮೇಲೆ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೇವೆ. ಸೊ ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದ್ಯಾಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಓಕೆ. ಟಾಟಾ, ಬಾಯ್.